ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10ರಿಂದ 88ರವರೆಗೆ. ಎಳೆಯ ಹೋರಿ. ನಾವು ಈಗ ಪಾತ್ರೆಗಳ ಕುರಿತಾದ ನಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದೇವೆ. ವಿಮೋಚನ ಮೌಲ್ಯವನ್ನು ಸೂಚಿಸುವ ಬೆಳ್ಳಿಯ ತಟ್ಟೆ, ಆಳವಾದ ಸ್ವಯಂ ಪ್ರೇರಿತ ಯಜ್ಞವನ್ನು ಸೂಚಿಸುವ ಬೆಳ್ಳಿಯ ಬೋಗುಣಿ ಮತ್ತು ಧೂಪದಂತೆ ದೇವರ ಮುಂದೆ ಏರುವ ಪ್ರಾರ್ಥನೆ ಹಾಗೂ ಆರಾಧನೆಯನ್ನು ಸೂಚಿಸುವ ಬಂಗಾರದ ಚಮಚ. ಇಂದು ನಾವು ಪ್ರತಿಷ್ಠಾಪನಾ ಅರ್ಪಣೆಗಳ ಪ್ರಾಣಿಗಳ ಕಡೆಗೆ ಮುಂದುವರಿಯೋಣ. ಪ್ರತಿಯೊಬ್ಬ ಗೋತ್ರ ಪ್ರಮುಖನು 5 ರೀತಿಯ ಪ್ರಾಣಿಗಳ ಅರ್ಪಣೆಗಳನ್ನು ತಂದನು ಮತ್ತು ಅವುಗಳಲ್ಲಿ ಪ್ರತಿಯೊಂದು ಕ್ರಿಸ್ತನನ್ನು ಸೂಚಿಸುತ್ತವೆ. ನಾವು ಆಯಾ ಸಮಯದಲ್ಲಿ ಪ್ರತಿಯೊಂದು ಅರ್ಪಣೆಯನ್ನು ಪ್ರತ್ಯೇಕವಾಗಿ ನೋಡೋಣ. ಇಂದು ನಾವು ಮೊದಲನೆಯದಾದ ಸರ್ವಾಂಗ ಹೋಮದ ಎಳೆಯ ಹೋರಿಯೊಂದಿಗೆ ಪ್ರಾರಂಭಿಸುತ್ತೇವೆ. ಸರ್ವಾಂಗ ಹೋಮದಲ್ಲಿ 3 ಪ್ರಾಣಿಗಳನ್ನು ಒಟ್ಟಿಗೆ ತರಲಾಗುತ್ತಿತ್ತು. ಒಂದು ಎಳೆಯ ಹೋರಿ, ಒಂದು ಟಗರು ಮತ್ತು 1 ವರ್ಷದ ಗಂಡು ಕುರಿಮರಿ. ನಾವು ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡುತ್ತೇವೆ, ಏಕೆಂದರೆ ಪ್ರತಿಯೊಂದು ಕ್ರಿಸ್ತನ ಬಲಿಯ ಸ್ವಭಾವದ ಬಗ್ಗೆ ತನ್ನದೇ ಆದ ವಿಶಿಷ್ಟ ಸಂದೇಶವನ್ನು ಹೊತ್ತು ತರುತ್ತದೆ. ನಾವು ಇಂದು ಎಳೆಯ ಹೋರಿಯೊಂದಿಗೆ ಪ್ರಾರಂಭಿಸುತ್ತೇವೆ, ಏಕೆಂದರೆ ಆ 3ರಲ್ಲಿ ಹೋರಿಯು ಮೊದಲನೆಯದು, ದೊಡ್ಡದಾದದ್ದು ಮತ್ತು ಅನೇಕ ವಿಧಗಳಲ್ಲಿ ಅತ್ಯಂತ ಮೂಲಭೂತವಾದದ್ದಾಗಿದೆ. ಇದು ಮುಂದೆ ಬರುವ ಎಲ್ಲದಕ್ಕೂ ಧ್ವನಿಯನ್ನು ಸಿದ್ಧಪಡಿಸುತ್ತದೆ. ನ್ಯಾಯ ಪ್ರಮಾಣದಲ್ಲಿ ಹೋರಿ ಅಥವಾ ಎತ್ತು ಶಾಂತವಾದ ಪ್ರಾಣಿ ಅಲ್ಲ. ಅದು ಅಪಾರ ಶಕ್ತಿ, ಸಹನೆ ಮತ್ತು ಕಠಿಣ ಪರಿಶ್ರಮದ ಪ್ರಾಣಿಯಾಗಿದೆ. ಅದು ಕಠಿಣವಾದ ನೆಲದಲ್ಲಿ ನೇಗಿಲನ್ನು ಎಳೆಯುತ್ತದೆ. ಅದು ನೋಗುಗಳನ್ನು ಮತ್ತು ಭಾರವಾದ ಹೊರೆಗಳನ್ನು ಯಾವುದೇ ದೂರಿಲ್ಲದೆ ಮೈಲಿಗಟ್ಟಲೆ ಹೊತ್ತು ಸಾಗುತ್ತದೆ. ಜ್ಞಾನೋಕ್ತಿ 14ನೇ ಅಧ್ಯಾಯ 4ನೇ ವಾಕ್ಯ ಹೀಗೆ ಹೇಳುತ್ತದೆ: ಎತ್ತುಗಳಿಲ್ಲದೆ ಕೊಟ್ಟಿಗೆಯು ಬರಿದು, ಎತ್ತಿನ ಬಲದಿಂದ ಧಾನ್ಯವು ಸಮೃದ್ಧಿ. ಎತ್ತು ತನ್ನ ಶಕ್ತಿ ಮತ್ತು ಸೇವೆಯ ಮೂಲಕ ಸಮೃದ್ಧ ಬೆಳೆಯನ್ನು ನೀಡುತ್ತದೆ. ಹಳೆಯ ಒಡಂಬಡಿಕೆಯುದ್ದಕ್ಕೂ ಅತ್ಯಂತ ಪ್ರಮುಖವಾದ ಯಜ್ಞಗಳಿಗೆ ಹೋರಿಯನ್ನೇ ಬಳಸಲಾಗುತ್ತಿತ್ತು. ಮಹಾಯಾಜಕನು ಪ್ರಾಯಶ್ಚಿತ್ತದ ದಿನದಂದು ತನ್ನ ಸ್ವಂತ ಪಾಪ ಪರಿಹಾರಕ ಯಜ್ಞಕ್ಕಾಗಿ ತರುತ್ತಿದ್ದ ಪ್ರಾಣಿ ಮತ್ತು ದೊಡ್ಡ ಒಡಂಬಡಿಕೆಯನ್ನು ದೃಢಪಡಿಸುವಾಗ ಅರ್ಪಿಸುತ್ತಿದ್ದ ಸಮಾಧಾನ ಯಜ್ಞದ ಪ್ರಾಣಿ ಇದಾಗಿತ್ತು. ಹೋರಿಯು ಆಕಸ್ಮಿಕವಾಗಿ ಆಯ್ದುಕೊಂಡ ಸಣ್ಣ ಪ್ರಾಣಿಯಾಗಿರಲಿಲ್ಲ. ಅದು ಭಾರವಾದ, ದುಬಾರಿಯಾದ ಮತ್ತು ಶಕ್ತಿಯುತವಾದ ಸೇವೆಯ ಪ್ರಾಣಿಯಾಗಿತ್ತು. ಇಂದು ಭೂಮಿಯ ಮೇಲಿನ ಕ್ರಿಸ್ತನ ಸೇವೆಯು ನೇರವಾದ ನಿಜ ಘಟನೆಯಾಗಿದೆ. ಆತನು ಸಿಂಹಾಸನದಿಂದ ಆಜ್ಞೆಗಳನ್ನು ಹೊರಪಡಿಸುವ ದೂರದ ಅರಸನಾಗಿ ಬರಲಿಲ್ಲ. ಆತನು ಸಂಪೂರ್ಣವಾಗಿ ಇತರರ ಸೇವೆಗಾಗಿ ಮುಡುಪಾಗಿಟ್ಟು ಜೀವನದ ಸುದೀರ್ಘ ವರ್ಷಗಳಲ್ಲಿ ಕಷ್ಟಪಟ್ಟು ದುಡಿದ ಭಾರವನ್ನು ಹೊತ್ತು ಸಹಿಸಿಕೊಂಡು ಬಾಳಿದ ಒಬ್ಬ ಸೇವಕನಾಗಿ ಬಂದನು. ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 7ನೇ ವಾಕ್ಯ. ಆತನು ದಾಸನ ರೂಪವನ್ನು ಧರಿಸಿಕೊಂಡನು, ಮನುಷ್ಯರ ಹೋಲಿಕೆಯಲ್ಲಿ ಹುಟ್ಟಿದನು ಎಂದು ಹೇಳುತ್ತದೆ. ಇಲ್ಲಿ ದಾಸ ಅಥವಾ ಸೇವಕ ಎಂಬ ಪದವನ್ನು ಅತ್ಯಂತ ಕೀಳಾದ, ದುಡಿಯುವ, ಹೊರೆ ಹೊರುವ ಸೇವಕನಿಗಾಗಿ ಬಳಸಲಾಗಿದೆ. ಕ್ರಿಸ್ತನು ನೊಗವನ್ನು ಹೊತ್ತನು. ಆತನು ಹೊರಗೆ ತನ್ನ ಕತ್ತನ್ನು ಬಗ್ಗಿಸಿದನು. ಆತನು 33 ವರ್ಷ ಸೆರೆಗಳ ಕಾಲ ಮಾನವನ ಅಗತ್ಯಗಳೆಂಬ ನೇಗಿಲನ್ನು ಕಠಿಣ ನೆಲದಲ್ಲಿ ಕೆಳಗೆ ಇಡದೆಯೇ ಎಳೆದನು. ಯೆಶಾಯ ಬರೆದ ಪತ್ರಿಕೆ 53ನೇ ಅಧ್ಯಾಯ 4ನೇ ವಾಕ್ಯ. ಆತನು ಹೊತ್ತ ಹೊರೆಯು ಸ್ವರೂಪವನ್ನು ತಮಗೆ ತಿಳಿಯುತ್ತದೆ. ನಿಶ್ಚಯವಾಗಿ ಆತನು ನಮ್ಮ ರೋಗಗಳನ್ನು ತಾನೇ ವಹಿಸಿಕೊಂಡನು, ನಮ್ಮ ದುಃಖಗಳನ್ನು ಹೊತ್ತುಕೊಂಡನು. ಇಲ್ಲಿ ಹೊತ್ತುಕೊಂಡನು ಎಂಬ ಪದವು ಒಬ್ಬ ಭಾರ ಹೊರುವವನು ಮತ್ತೊಬ್ಬರ ಹೆಗಲಿನಿಂದ ಹೊರೆಯನ್ನು ತನ್ನ ಹೆಗಲಿಗೆ ವರ್ಗಾಯಿಸಿಕೊಳ್ಳುವವನು ಎಂದು ಸೂಚಿಸುತ್ತದೆ. ಸರ್ವಾಂಗ ಹೋಮದ ಎಳೆಯ ಹೋರಿಯು ಇದನ್ನೇ ತೋರಿಸುತ್ತದೆ. ಇತರರು ಹೊರಲಾರದ ಹೊರೆಯನ್ನು ಹೊತ್ತು ಕೆಲಸ ಮುಗಿಯುವವರೆಗೂ ಸಹಿಸಿಕೊಳ್ಳುವ ಶಕ್ತಿಯುತ, ದುಡಿಯುವ ಪ್ರಾಣಿ. ತದನಂತರ ಕೆಲಸವು ಪೂರ್ಣಗೊಂಡಾಗ ಅದನ್ನು ಅರ್ಪಿಸಲಾಗುತ್ತದೆ. ಅದರ ಸಂಪೂರ್ಣ ಶಕ್ತಿಯನ್ನು ದೇವರಿಗೆ ಪೂರ್ಣವಾಗಿ ಒಪ್ಪಿಸಿಕೊಡಲಾಗುತ್ತದೆ.
ಅರ್ಪಿಸಲಾಗುತ್ತಿದ್ದ ಪ್ರಾಣಿಯು ದುಡಿಯುವ ವಯಸ್ಸು ಮೀರಿದ ಮುದಿ ಹೋರಿಯಾಗಿರಲಿಲ್ಲ, ಅದು ಎಳೆಯ ಹೋರಿಯಾಗಿತ್ತು. ಅದನ್ನು ಸಂಪೂರ್ಣ ಯೌವನದ ಬಲದಲ್ಲಿ, ಶಕ್ತಿಯ ಉತ್ತುಂಗದಲ್ಲಿ, ಕುಂದದ ಮತ್ತು ಕ್ಷೀಣಿಸದ ಸ್ಥಿತಿಯಲ್ಲಿತ್ತು. ಇದು ಬಹಳ ಮುಖ್ಯವಾದದ್ದು. ಕ್ರಿಸ್ತನು ತನ್ನ ಶಕ್ತಿ ಕುಂದಿದ ನಂತರ ಸುದೀರ್ಘ ಜೀವನದ ಕೊನೆಯಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಳ್ಳಲಿಲ್ಲ. ಆತನು ತನ್ನ ಮನುಷ್ಯತ್ವದ ಪೂರ್ಣ ಬಲದಲ್ಲಿ, ತನ್ನ ಸಾಮರ್ಥ್ಯದ ಉತ್ತುಂಗದಲ್ಲಿದ್ದಾಗ 33 ವರ್ಷ ವಯಸ್ಸಿನಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡನು. ಆತನು ನೀಡಿದ್ದರಲ್ಲಿ ಯಾವುದೇ ಆಯಾಸ ಸಮೇತ ಇರಲಿಲ್ಲ. ಆತನು ಅತ್ಯುತ್ತಮವಾದುದನ್ನು ನೀಡಿದನು. ಆತನು ಎಳೆಯ ಹೋರಿಯನ್ನು ನೀಡಿದನು. ಇದು ನಾವು ಸ್ವಾಭಾವಿಕವಾಗಿ ಅರ್ಪಿಸುವುದಕ್ಕೆ ತದ್ವಿರುದ್ಧವಾಗಿದೆ. ನಾವು ದೇವರಿಗೆ ಉಳಿದು ಹೋಗುವುದನ್ನು ಕೊಡುವ ಸ್ವಭಾವವನ್ನು ಹೊಂದಿದ್ದೇವೆ. ಎಲ್ಲ ಕೆಲಸಗಳು ಮುಗಿದ ನಂತರ ಉಳಿಯುವ ಸಮಯ, ವಾರದ ಕೆಲಸದ ನಂತರ ಉಳಿಯುವ ಶಕ್ತಿ. ಆದರೆ ಎಳೆಯ ಹೋರಿಯು ಹೀಗೆ ಹೇಳುತ್ತದೆ: ದೇವರು ಮೊದಲನೆಯದನ್ನು, ಪೂರ್ಣವಾದುದನ್ನು, ಅತ್ಯಂತ ಬಲವಾದುದನ್ನು ಸ್ವೀಕರಿಸುತ್ತಾನೆ. ಜ್ಞಾನೋಕ್ತಿ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ: ನಿನ್ನ ಆಸ್ತಿಯಿಂದಲೂ ನಿನ್ನ ಸಮಸ್ತ ಆದಾಯದ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಪ್ರಥಮ ಫಲಗಳು ಎಳೆಯ ಹೋರಿಯ ಹೊರತು ಮುದಿ ಹೋರಿಯಲ್ಲ. ಕ್ರಿಸ್ತನು ತನ್ನ ಜೀವನದ ಪ್ರಥಮ ಫಲದಿಂದ ತಂದೆಯನ್ನು ಸನ್ಮಾನಿಸಿದನು, ಪೂರ್ಣ ಬಲದಲ್ಲಿದ್ದ ಎಳೆಯ ಹೋರಿಯನ್ನು ಅರ್ಪಿಸಿದನು ಮತ್ತು ನಮ್ಮನ್ನು ಹಾಗೆಯೇ ಮಾಡಲು ಆತನು ಕರೆಯುತ್ತಾನೆ. ಸರ್ವಾಂಗ ಹೋಮದಲ್ಲಿ ಇಡೀ ಪ್ರಾಣಿಯನ್ನು ಸರ್ವಾಂಗ ಸಂಪೂರ್ಣವಾಗಿ ದಹಿಸಲಾಗುತ್ತಿತ್ತು. ಕೆಲವು ಭಾಗಗಳನ್ನು ಯಾಜಕನಿಗೆ ಹಿಂದಿರುಗಿಸುವ, ಅರ್ಪಿಸಿದವನಿಗೆ ಹಂಚಿಕೊಳ್ಳುವ ಅಥವಾ ಜನರು ತಿನ್ನುವ ಇತರ ಅರ್ಪಣೆಗಳಾಗಿದ್ದವು. ಆದರೆ ಸರ್ವಾಂಗ ಹೋಮವು ವಿಭಿನ್ನವಾಗಿತ್ತು. ಎಲ್ಲವೂ ಮೇಲಕ್ಕೆ ಹೋಗುತ್ತಿತ್ತು. ಬೆಂಕಿಯು ಇಡೀ ಪ್ರಾಣಿಯನ್ನು ದಹಿಸುತ್ತಿತ್ತು. ಚರ್ಮ, ಮಾಂಸ, ತಲೆ, ಕಾಲುಗಳು, ಕೊಬ್ಬು ಮತ್ತು ಒಳಗಿನ ಭಾಗಗಳು ಬೂದಿಯಾಗುವವರೆಗೂ ಎಲ್ಲವನ್ನು ದಹಿಸುತ್ತಿತ್ತು. ಹೋರಿಯ ಪ್ರತಿಯೊಂದು ಭಾಗವು ದೇವರ ಮುಂದೆ ಹೊಗೆಯಾಗಿ ಮೇಲಕ್ಕೆ ಏರುತ್ತಿತ್ತು. ಯಾವುದನ್ನು ಹಿಂದೆ ಉಳಿಸಿಕೊಳ್ಳುತ್ತಿರಲಿಲ್ಲ. ನಂತರದ ಬಳಕೆಗಾಗಿ ಯಾವುದನ್ನು ಕಾಯ್ದಿರಿಸುತ್ತಿರಲಿಲ್ಲ. ಈ ಸಂಪೂರ್ಣ ದಹನವು ಕ್ರಿಸ್ತನ ಸಂಪೂರ್ಣ ಶರಣಾಗತಿಯನ್ನು ಸೂಚಿಸುತ್ತದೆ. ಯೋಹಾನ ಬರೆದ ಪತ್ರಿಕೆ 6ನೇ ಅಧ್ಯಾಯ 38ನೇ ವಾಕ್ಯ. ಆತನ ಸ್ವಂತ ಮಾತುಗಳನ್ನು ಬರೆದು ದಾಖಲಿಸಿದೆ: ನಾನು ನನ್ನ ಇಷ್ಟದಂತಲ್ಲ, ನನ್ನನ್ನು ಕಳುಹಿಸಿದವರ ಇಷ್ಟದಂತೆ ಮಾಡುವುದಕ್ಕೆ ಪರಲೋಕದಿಂದ ಇಳಿದು ಬಂದೆನು. ಆತನ ಇಷ್ಟದ ಕೆಲವು ಭಾಗಗಳನ್ನಲ್ಲ, ತನ್ನ ಆಸೆಗಳಿಗೆ ಒದಗಿಕೆಯಾಗುವ ಕ್ಷೇತ್ರಗಳಲ್ಲಿ ಮಾತ್ರವಲ್ಲ, ತಂದೆಯ ಸಂಪೂರ್ಣ ಇಷ್ಟವನ್ನು ಆತನ ಸೇವೆಯ ಮೊದಲ ದಿನದಿಂದ ಹಿಡಿದು ಶಿಲುಬೆಯ ಮೇಲಿನ ಕೊನೆಯ ಉಸಿರಿನವರೆಗೂ ಯಾವುದೇ ಹಿಂಜರಿಕೆ ಇಲ್ಲದೆ ನೆರವೇರಿಸಿದನು. ಫಿಲಿಪ್ಪರಿಗೆ 2ನೇ ಅಧ್ಯಾಯ 8ನೇ ವಾಕ್ಯ ಈ ಸಂಪೂರ್ಣ ತಗ್ಗಿಸಿಕೊಳ್ಳುವುದನ್ನು ವಿವರಿಸುತ್ತದೆ. ಆತನು ಮರಣದವರೆಗೂ, ಹೌದು, ಶಿಲುಬೆಯ ಮರಣದವರೆಗೂ ವಿಧೇಯನಾಗಿ ತನ್ನನ್ನು ತಗ್ಗಿಸಿಕೊಂಡನು. ಆ ಪರಿಮಿತಿಯವರೆಗೂ ವಿಧೇಯನಾಗಿದ್ದನು. ತನಗೆ ಆರಾಮದಾಯಕವೆನಿಸುವ ಗಡಿಯವರೆಗೂ ಮಾತ್ರ ನೆನೆದು ನಿಲ್ಲಲಿಲ್ಲ. ಮರಣದವರೆಗೂ ವಿಧೇಯನಾದನು. ಇಡೀ ಪ್ರಾಣಿ ದಹಿಸಲ್ಪಟ್ಟಿತು, ಯಾವುದನ್ನು ಮರೆಮಾಡಲಿಲ್ಲ. ಇಬ್ರಿಯರಿಗೆ 9ನೇ ಅಧ್ಯಾಯ 14ನೇ ವಾಕ್ಯ. ಆತನು ತನ್ನನ್ನು ತಾನೇ ನಿಷ್ಕಳಂಕವನ್ನಾಗಿ ದೇವರಿಗೆ ಅರ್ಪಿಸಿಕೊಂಡನು ಎಂದು ಹೇಳುತ್ತದೆ. ತನ್ನನ್ನು ತಾನೇ ಯಾವುದೇ ಅದಲು ಬದಲಿಲ್ಲದೆ, ಯಾವುದೇ ಪರ್ಯಾರ್ಥವನ್ನಲ್ಲ ಅಥವಾ ತನ್ನ ಒಂದು ಭಾಗವನ್ನಲ್ಲ, ಇಡೀ ಜೀವವನ್ನು ಸರ್ವಾಂಗ ಹೋಮದ ಎಳೆಯ ಹೋರಿಯ ಇಡೀ ಕ್ರಿಸ್ತನನ್ನು ಸೂಚಿಸುತ್ತದೆ. ಸಂಪೂರ್ಣವಾಗಿ ನೀಡಲ್ಪಟ್ಟ, ಪೂರ್ಣವಾಗಿ ದಹಿಸಲ್ಪಟ್ಟ, ನಮಗಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣವಾಗಿ ಮೇಲಕ್ಕೆ ಏರಿದ ಬಲಿಯಾಗಿದೆ. ಇದನ್ನು 12 ಗೋತ್ರ ಪ್ರಮುಖರು ಒಬ್ಬರ ನಂತರ ಒಬ್ಬರಂತೆ 12 ದಿನಗಳ ಕಾಲ ಯಜ್ಞವೇದಿಯ ಮೇಲೆ ಇರಿಸಿದರು. 12 ಎಳೆಯ ಹೋರಿಗಳು, 12 ಸಂಪೂರ್ಣ ಶರಣಾಗತಿಗಳು, ಒಂದು ದಿನ ಇವೆಲ್ಲವನ್ನು ನೈಜತಿಕವಾಗಿಸಲಿ. ಆ ಒಂದು ಸಂಪೂರ್ಣ ಯಜ್ಞದ 12 ನೋಟದ ಘಟನೆಗಳು.
ಸರ್ವಾಂಗ ಹೋಮವು ಕೇವಲ ಕ್ರಿಸ್ತನು ನೀಡಿದರ ಬಗ್ಗೆ ಮಾತ್ರವಲ್ಲ, ಅದು ನಾವು ಏನನ್ನು ನೀಡಬೇಕು ಎಂಬುದರ ಕರೆಯೂ ಆಗಿದೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚಿಕೆಯಾಗಿಯೂ ಪವಿತ್ರನೂ ಆದ ಸಜೀವ ಯಜ್ಞವಾಗಿಯೂ ಸಮರ್ಪಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಆತ್ಮಿಕ ಆರಾಧನೆ. ಸಜೀವ ಯಜ್ಞವೇ ಹೊಸ ಒಡಂಬಡಿಕೆಯ ಸರ್ವಾಂಗ ಹೋಮವಾಗಿದೆ. ಯಜ್ಞವೇದಿಯ ಮೇಲಿನ ಪ್ರಾಣಿಯಲ್ಲ, ಬದಲಾಗಿ ಯಜ್ಞವೇದಿಯ ಮೇಲಿನ ಜೀವನ. ಇಡೀ ಜೀವನ ಬಲವಿರುವ ವರ್ಷಗಳ ಮತ್ತು ಬಲಹೀನ ವರ್ಷಗಳ, ಸಾಮರ್ಥ್ಯವಿರುವ ಕ್ಷೇತ್ರಗಳು ಮತ್ತು ಸಾಮಾನ್ಯ ಕ್ಷೇತ್ರಗಳು, ಸಾರ್ವಜನಿಕ ಸೇವೆ ಮತ್ತು ಮರೆಮಾಚಿದ ಶ್ರಮ, ಇಡೀ ಪ್ರಾಣಿಗಳನ್ನು ಬೆಂಕಿಯ ಮೇಲೆ ಇರಿಸಲು ಮತ್ತು ಯಾವುದನ್ನು ಮರಳಿ ತೆಗೆದುಕೊಳ್ಳದಂತೆ ಹೋರಿಯು ನಮ್ಮನ್ನು ಕರೆಯುತ್ತದೆ. ಇದರರ್ಥ ನಮ್ಮ ಬಲವು ಇನ್ನೂ ಯೌವನದಲ್ಲಿರುವಾಗಲೇ ಅದನ್ನು ಅರ್ಪಿಸುವುದು. ನಮ್ಮ ಅತ್ಯುತ್ತಮ ವರ್ಷಗಳನ್ನು ಇತರ ವರ್ಷಗಳಿಗಾಗಿ ವ್ಯಯ ಮಾಡಿ ಕೊನೆಗೆ ಉಳಿದುದನ್ನು ದೇವರಿಗೆ ಕೊಡುವುದಲ್ಲ. ಇದರರ್ಥ ಯಾವುದೇ ಲೆಕ್ಕಾಚಾರವಿಲ್ಲದೆ ನಮ್ಮ ಸೇವೆಯನ್ನು ಅರ್ಪಿಸುವುದು. ನೆಲವು ಕಠಿಣವಾಗಿದ್ದರೂ ಮತ್ತು ಕೊಯ್ಲು ಇನ್ನೂ ಕಾಣಿಸುತ್ತಿದ್ದರೂ ಪವಿತ್ರ ಕೆಲಸದ ನೇಗಿಲನ್ನು ಎಳೆಯುವುದು ಮತ್ತು ಇದರರ್ಥ ಪೂರ್ಣವಾಗಿ ಮೇಲಕ್ಕೆ ಏರುವುದು. ಜೀವನದ ಒಂದು ಮೂಲೆಯನ್ನು ಯಜ್ಞವೇದಿಯಿಂದ ಹೊರಗಿಟ್ಟು ಬಹುಶಃ ಶರಣಾಗತಿಯನ್ನು ಮಾಡುವುದಲ್ಲ. ಎಳೆಯ ಹೋರಿಯು ಸಂಪೂರ್ಣವಾಗಿ ದಹಿಸಲ್ಪಟ್ಟಿತು. ಕ್ರಿಸ್ತನ ಸಂಪೂರ್ಣವಾಗಿ ನೀಡಲ್ಪಟ್ಟನು ಮತ್ತು ನೂತನ ಸೃಷ್ಟಿಯ ಕೇಹಾತಿಯನು. ತಾನು ಜೀವನವನ್ನು ಸಂಪೂರ್ಣವಾಗಿ ಅರ್ಪಿಸಲು ಕರೆಯಲ್ಪಟ್ಟಿದ್ದಾನೆ. ಪ್ರಾರ್ಥನೆ. ಯೆಹೋವನೇ, ನಮಗಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಮತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ನಿರ್ಭಯವಾಗಿ ಅರ್ಪಿಸಿಕೊಂಡ ನಿನ್ನ ಕುಮಾರನ ಪೂರ್ಣ ಬಲವನ್ನು, ಆ ಎಳೆಯ ಹೋರಿಯನ್ನು ನಮಗೆ ನೀಡಿದ ದೇವರು ನೀನೇ. ಕ್ರಿಸ್ತನು ಸವೆದು ಹೋದ ಜೀವನದ ಉಳಿದ ಭಾಗವನ್ನು ಅರ್ಪಿಸಲಿಲ್ಲ, ಬದಲಾಗಿ ಎಳೆಯ ಮತ್ತು ಪೂರ್ಣ ಬಲದ ಪ್ರಥಮ ಫಲವನ್ನು ಅರ್ಪಿಸಿದನು ಎಂಬುದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಈ ಭೂಮಿಯ ಮೇಲೆ ನಡೆದ ಅತ್ಯಂತ ಬಲಶಾಲಿ ದಹನ ಹೆಗಲ ಮೇಲೆ ಆತನು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ತದನಂತರ ಯಾವುದನ್ನು ಹಿಂದೆ ಉಳಿಸಿಕೊಳ್ಳದೆ ತನ್ನ ಪ್ರತಿಯೊಂದು ಭಾಗವನ್ನು ನಿನ್ನ ಚಿತ್ತದ ಬೆಂಕಿಗೆ ಒಪ್ಪಿಸಿಕೊಟ್ಟನು. ನಮ್ಮ ಬಹುಶಃ ಶರಣಾಗತಿಗಳಿಗಾಗಿ ಯಜ್ಞವೇದಿಯಿಂದ ಹೊರಗಿಟ್ಟ ನಮ್ಮ ಜೀವನದ ಭಾಗಗಳಿಗಾಗಿ, ಇತರ ವಿಷಯಗಳಿಗಾಗಿ ನಾವು ವ್ಯಯ ಮಾಡಿ ನಂತರ ನಿನಗೆ ಉಳಿದುದನ್ನು ಅರ್ಪಿಸಿದ ಬಲಕ್ಕಾಗಿ ನಮ್ಮನ್ನು ಕ್ಷಮಿಸು. ಇಂದು ನಾವು ಆ ಎಳೆಯ ಹೋರಿಯನ್ನು ಬೆಂಕಿಯ ಮೇಲೆ ಇಡುತ್ತೇನೆ. ಬಲವಿರುವ ವರ್ಷಗಳ, ಸಾಮರ್ಥ್ಯವಿರುವ ಕ್ಷೇತ್ರಗಳು, ಶಕ್ತಿ ಮತ್ತು ಆರೋಗ್ಯದ ಸಮಯಗಳು ನಮ್ಮಲ್ಲಿರುವ ಅತ್ಯುತ್ತಮವಾದದ್ದು. ನಾವು ಅದನ್ನು ಸಂಪೂರ್ಣವಾಗಿ ನಿನಗೆ ಅರ್ಪಿಸುತ್ತೇವೆ. ಅದು ಮೇಲಕ್ಕೆ ಏರಲಿ, ಯಾವುದು ಹಿಂದೆ ಉಳಿಯದಿರಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.